ನಮ್ಮ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವ ರೀತಿ ಕೆಸರಚಾಟ ಮತ್ತು ಯಾವ ರೀತಿ ಗದ್ದಲ ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಂದಲೇ ಬೆಂಗಳೂರಿನ ಜನ ಪ್ರಯಾಣಿಕರು ದರ ಏರಿಕೆಯ ಬಿಸಿಯಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ಕ್ರೆಡಿಟ್ ವಾರ್ ಶುರು ಮಾಡಿದ್ದಾರೆ. ಸದ್ಯಕ್ಕಂತೂ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ನಮ್ಮ ಮೆಟ್ರೋ ದರ ಏರಿಕೆಯಿಂದ. ಆದರೆ ಇದು ಪರ್ಮನೆಂಟ್ ಅಲ್ಲ ವೀಕ್ಷಕರೇ. ಈಗಾಗಲೇ BMRCL ಕೇಂದ್ರದ ಮಧ್ಯಪ್ರವೇಶದಿಂದ ನಾವು ದರ ಏರಿಕೆಗೆ ಬ್ರೇಕ್ ಹಾಕಿದ್ದೀವಿ, ಇದು ತಾತ್ಕಾಲಿಕ ಅಂತ ಹೇಳಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ ಅವರು ಇಲ್ಲ ನಾನೇ ಹೇಳಿದೆ ಮಧ್ಯಪ್ರವೇಶ ಮಾಡಿ ಒಂದು ಸ್ವಲ್ಪ ತಡೀರಿ ಅಂತ ಹೇಳಿದ್ದೀನಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ಬಿಸಿಯ ಬರೆಯಿಂದ ನಾವು ತಪ್ಪಿಸಿಕೊಂಡಿದ್ದೀವಿ. ಆದರೆ ಮುಂದೇನು? ಹಾಗೆ ನೋಡಿದ್ರೆ BMRCL ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೊಟ್ಟಂತಹ ರಿಪೋರ್ಟನ್ನು ಇಟ್ಕೊಂಡು ಮೌಲ್ಯಮಾಪನ ಮಾಡಿ ಕೇಂದ್ರ ಮತ್ತು ರಾಜ್ಯದ ಪ್ರತಿನಿಧಿಗಳು ಓಕೆ ಅಂದುಬಿಟ್ಟು ಯಾವಾಗ ಸಾರ್ವಜನಿಕರು ರೊಚ್ಚಿಗೆದ್ದು ದರ ಜಾಸ್ತಿ ಆಯಿತು ಅಂದ ಮೇಲೆ ರಾಜಕೀಯಕ್ಕೋಸ್ಕರ ಹೌದು ಇದನ್ನು ಒಪ್ಕೊಂಡಿದ್ದೀವಿ ಅಂತ ಆ ಕಡೆ ಕೇಂದ್ರನೂ ಹೇಳ್ತಾ ಇಲ್ಲ, ಈ ಕಡೆ ರಾಜ್ಯನೂ ಹೇಳ್ತಾ ಇಲ್ಲ. ರಾಜ್ಯ ಕೇಂದ್ರದ ಮೇಲೆ, ಕೇಂದ್ರ ರಾಜ್ಯದ ಮೇಲೆ. ಅಬಾಬಾಬಾ, ಕರ್ನಾಟಕದ ಜನ ಏನು ಭಾಗ್ಯವಂತರು, ಏನು ಪುಣ್ಯವಂತರು ನೀವು. ಅಲ್ಲರಿ, ನಿಮ್ಮ ಪರವಾಗಿ ಕೇಂದ್ರನೂ ಇಲ್ಲ, ರಾಜ್ಯನೂ ಇಲ್ಲ. ಒಬ್ಬರಿಗೊಬ್ಬರು ಬೆನ್ಕೆರ್ಕೊಂಡು ರಾಜ್ಯದ ಜನರ ಹಿತಾಸಕ್ತಿಯನ್ನು ಮರೀತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋದು ಕೇವಲ ರಾಜಕೀಯ. ಇವತ್ತಂತೂ ಪಾಪ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಹಿಡ್ಕೊಂಡು ಓಡಾಡಿದ್ದು ನಮ್ಮ ಮೆಟ್ರೋ ತುಂಬ ಖಾಲಿಯಾಗಿದೆ, ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ಅಂತ. ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ರಾಜ್ಯಕ್ಕೆ ಏನು ಬೇಕು, ರಾಜ್ಯದ ಹಿತಾಸಕ್ತಿಗೆ ಏನು ಬೇಕು ಅಂತ ಏನಾದರೂ ಖಾಲಿ ಪೆಟ್ಟಿಗೆ ಹಿಡ್ಕೊಂಡು ಕೇಂದ್ರದ ಮುಂದೆ ಓಡಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟು ಅನುದಾನ, ಎಷ್ಟು ಪರಿಹಾರ ತಂದುಕೊಡ್ತಿದ್ರೋ ಏನೋ ತೇಜಸ್ವಿ ಸೂರ್ಯ ಅವರು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್. ಇವರೊಂದು ಆಸ್ತಿನೇ ನಿಜ ಹೇಳ್ಬೇಕಂದ್ರೆ. ಮುಂದಿನ ಫ್ಯೂಚರ್ನಲ್ಲಿ ಕರ್ನಾಟಕದ ವತಿಯಿಂದ ಅವರು ನಾಳೆ ದೇಶದ ಒಬ್ಬ ಒಳ್ಳೆಯ ಉತ್ತಮ ನಾಯಕನಾಗುವ ಎಲ್ಲ ಲಕ್ಷಣ ಇದೆ. ಅವರೊಂದು ಆಸ್ತಿ ಇದ್ದಾಗೆ ಆಗ್ತಾರೆ. ಆಸ್ತಿ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಪ್ಪ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೈ ಮುಗಿದು ಸ್ವಾಮಿ ನಮ್ಗೆ ಕುಡಿಯೋ ನೀರು ಕೊಟ್ಬಿಡಿ ಕರ್ನಾಟಕಕ್ಕೆ, ಎಲ್ಲ ಕಡೆಯಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾರೆ. ಆದರೆ ಇಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಜಕೀಯಕ್ಕೋಸ್ಕರ ಖಾಲಿ ಟ್ರಂಕ್ ಇಟ್ಕೊಂಡು ಮೆಟ್ರೋದಲ್ಲಿ ಓಡಾಡ್ತಾರೆ. ಅದನ್ನೇ ಕೇಂದ್ರದಲ್ಲಿ ಪ್ರಶ್ನೆ ಮಾಡಿ, ಸದನಗಳಲ್ಲಿ ಪ್ರಶ್ನೆ ಮಾಡಿ ರಾಜ್ಯದ ಹಿತಾಸಕ್ತಿ ಕಾಪಾಡ್ಬೋದಲ್ಲ. ರಾಜಕೀಯ ಕ್ರೆಡಿಟ್ ವಾರ್. ರಾಜ್ಯದ ಹಿತಾಸಕ್ತಿ ಯಾರಿಗೂ ಬೇಕಾಗಿಲ್ಲ. ಹಾಗಾಗಿ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೆಟ್ರೋ ದರ ಕಾಟ, ಕೈ ಕೇಸರಿ ಕಳ್ಳಾಟದ ಬಗ್ಗೆ ಮಾತಾಡ್ತೀವಿ.